ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಗೆ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಶಸ್ವಿಯಾಗಿ ನಾ ಹೇಳೋ ರೀತಿ ಫಾಲೋ ಅಪ್ ಮಾಡಿದ್ರೆ ನಿಮಗೆ 11,000 ರೂಪಾಯಿ ಸಹಾಯಧನಕ್ಕೆ ಅರ್ಜಿನ ಸಲ್ಲಿಸಬಹುದು. ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮಗೆ ಏನೇನು ದಾಖಲಾತಿಗಳು ಬೇಕು, ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಎಲ್ಲೋಗಿ ಸಲ್ಲಿಸಬೇಕು, ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದಾ ಅಥವಾ ನೀವು ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ಬೇಕಾ, ಏನೇನು ದಾಖಲಾತಿಗಳು ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಈ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತದೆ. ಅಂದ್ರೆ ಗರ್ಭಿಣಿ ಸಮಯದಲ್ಲಿ ಮತ್ತೆ ಬಾಣಂತನದ ಸಮಯದಲ್ಲಿ ಗರ್ಭಿಣಿಯರ ಸಹಾಯಕ್ಕೋಸ್ಕರ, ಅಂದ್ರೆ ಮಕ್ಕಳ ಪೌಷ್ಟಿಕತೆಗೋಸ್ಕರ ಅವರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಸರ್ಕಾರ ನಿಮ್ಗೆ ಸಹಾಯಧನ ನೀಡುತ್ತೆ. ಮೊದಲನೇ ಮಗುವಿಗೆ 5,000, ಹಾಗೇನೆ ಎರಡನೇ ಮಗುವಿಗೆ 6,000, ಒಟ್ಟು 2 ಮಕ್ಕಳಿಂದ 11,000 ಹಣ DBT ಮುಖಾಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡ್ತಾರೆ. ನಾನು ಈ ಕುರಿತು ಆಲ್ರೆಡಿ ತುಂಬಾ ವಿಡಿಯೋಗಳು ಮಾಡಿದ್ದೀನಿ. ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನರು ಕಮೆಂಟ್ ಮಾಡಿದ್ದೀರಾ. ತುಂಬಾ ಜನರು ಏನಂತ ಕೇಳ್ಕೊಂಡಿದ್ದೀರಾ, ಅದು ಮೇನ್ ಕ್ವಶನ್ಗಳನ್ನ ನಾನು ಪಿಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಎಲ್ಲ ಕ್ವಶನ್ಗಳು ಕೂಡ ಉತ್ತರನ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಹಾಗೇನೆ ಸ್ನೇಹಿತರಲ್ಲಿ ತುಂಬಾ ಜನ ಕೇಳಿದರೆ ಮಗುವಿಗೆ 8 ತಿಂಗಳಾಗಿದೆ, ನಾವು ಅರ್ಜಿ ಹಾಕ್ಬೋದಾ ಅಂತ. ಹಾಗೇನೆ ಅರ್ಜಿ ಹಾಕ್ಲಿಕ್ಕೆ BPL ರೇಷನ್ ಕಾರ್ಡ್ ಬೇಕೇ ಬೇಕಾ, ಹಾಗೇನೆ ಅಪ್ಲಿಕೇಶನ್ ಹಾಕಿ 2 ಮಂತ್ ಆಯ್ತು, ಯಾವುದೇ ತರಹದ ಹಣ ಬಂದಿಲ್ಲ ಅಂತ. ಹಾಗೇನೆ ಮಗುಗೆ 3 ವರ್ಷ ಆಗಿದೆ, ನಾವು ಅರ್ಜಿನ ಹಾಕ್ಬೋದು ಅಂತ. ಹಾಗೇನೆ ತುಂಬಾ ಜನರು ನಮಗೆ ಮಗುವಿಗೆ 1 ವರ್ಷದ 3 ತಿಂಗಳಾಗಿದೆ, ನಾವು ಅರ್ಜಿ ಹಾಕ್ಬೋದಾ ಅಂತ ಹೇಳಿ. ಹಾಗೇನೆ ನಾವು ಆಲ್ರೆಡಿ ಪ್ರೆಗ್ನೆನ್ಸಿ ಇದೀವಿ, ನಮ್ಗೆ ಈಗ 4 ಮಂತ್ ಆಗಿದೆ, ನಾವು ಅಪ್ಲೈ ಮಾಡ್ಬೋದಾ ಅಂತ. ಹಾಗೆ ತುಂಬಾ ಜನರು ನೀವು 11,000 ಬರುತ್ತೆ ಅಂತ ಕೇಳಿದಿರಿ, ಬಟ್ ಅಂಗನವಾಡಿಲಿ ಕೇಳಿದ್ರೆ ಕೇವಲ 5,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದಾರೆ. ನೀವು ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ. ಹಾಗೆ ಪ್ರೆಗ್ನೆನ್ಸಿ ಇರೋರು ಕೂಡ ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ತುಂಬಾ ಈ ತರ ಕ್ವಶನ್ಗಳು ಕೇಳಿದಿರಾ. ನಾನು ಈ ಕ್ವಶನ್ಗಳಿಗೆಲ್ಲ ಮುಂದಿನ ಭಾಗದಲ್ಲಿ ಉತ್ತರಗಳನ್ನ ಕೊಟ್ಕೊಂಡು ಹೋಗ್ತೀನಿ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಾಗೇನೆ ತುಂಬಾ ಜನರು ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೀವಿ, ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಹಾಗೆ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳಿದಿರಾ. ಹಾಗೇನೆ ತುಂಬಾ ಕ್ವಶನ್ಗಳಿದೆ ಸ್ನೇಹಿತರೆ. ಫಸ್ಟ್ ಮಗು ಹೆಣ್ಮಗು, ಅವಳಿಗೆ 4 ವರ್ಷ ನಡೀತಿದೆ, ಅವಳಿಗೂ ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ನಾನು ಈ ಎಲ್ಲಾನು ಕೂಡ ಒಟ್ಟು ಸೇರಿಸಿ ನಾನು ಮುಂದೆ ನಿಮಗೆ ಉತ್ತರನ ಕೊಡ್ತಾ ಹೋಗ್ತೀನಿ. ಹಾಗೇನೆ ಹಸ್ಬೆಂಡ್ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ನನ್ನ ಹೆಸರಿಲ್ಲ, ನಾವು ಕೂಡ ಅರ್ಜಿನ ಸಲ್ಲಿಸಬಹುದಾ ಅಂತ ಹೇಳಿ ತುಂಬಾ ಕ್ವಶನ್ಗಳಿದೆ. ನಾನು ಎಲ್ಲಾನು ಓದ್ಲಿಕ್ಕಾಗಲ್ಲ, ಮೇನ್ ಅಷ್ಟು ಕವರ್ ಮಾಡಿದ್ದೀನಿ. ಮುಂದಿನ ಭಾಗದಲ್ಲಿ ತಿಳಿಸ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ನೀವು ಅರ್ಜಿ ಹಾಕ್ಲಿಕ್ಕಿಂತ ಮೊದಲು ನಿಮಗೆ ಕೆಲವು ಕ್ರೈಟೀರಿಯಾಗಳು ಇರ್ತದೆ, ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಹೇಳಿ. ಸ್ನೇಹಿತರೆ, ಈ ಸ್ಕೀಮ್ ಬಂದು ಇದು 6,000 ಪ್ಲಸ್ 5,000 ಒಟ್ಟು 11,000 ಸ್ಕೀಮ್. ಅಂದ್ರೆ ನಿಮ್ಗೆ 2 ಬ್ಯಾಚ್ 2 ಮಕ್ಕಳು ಕೊಡ್ತಕ್ಕಂಥ ಹಣ ಆಗಿರ್ತದೆ. ಇಲ್ಲಿ ಮೊದಲನೇ ಮಗುವಿಗೆ ಅಲ್ಲಿ 3 ಹಂತದಲ್ಲಿ ಹಣ ಕೊಡ್ತಾರೆ, 1,000, 2,000 ಮತ್ತೆ 2,000 ಅಂತ. ಇದು ನೀವು ಪೋಷಣ ಅಂದ್ರೆ ಗರ್ಭಿಣಿ ಅವಸ್ಥೆಯಲ್ಲಿ ಇರಬೇಕಾದಾಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ. ನೀವು ಒಂದ್ ವೇಳೆ ನೀವು ಮಗು ಡೆಲಿವರಿ ಆದ್ಮೇಲೆ ಅಪ್ಲೈ ಮಾಡ್ತೀರಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ 5,000 ರೂಪಾಯಿ ಹಣ ಸಿಗುತ್ತೆ. ನಿಮ್ಗೆ ಇದು ಮೊದಲನೇ ಮಗುವಿಗೆ ಸಿಗ್ತಕ್ಕಂಥ ಹಣ. ಹಾಗೆ ಇದರ ಪ್ರಯೋಜನಗಳು ಅದನ್ನು ತಿಳಿಸ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಈ ಯೋಜನೆಗೆ ಅರ್ಜಿ ಆಗ್ತಕ್ಕಂಥ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಷನ್ ಇದೆ, 11,000 ಹಣ ನಮಗೆ ಬರಲ್ಲ ಅಂತ. ಸ್ನೇಹಿತರೆ, ಇಲ್ಲಿ ಸರ್ಕಾರ ಮಾಡಿರೋ ನಿರ್ದೇಶನದ ಪ್ರಕಾರ ಮೊದಲನೇ ಮಗು ಯಾವ ಮಗು ಆಗಿದ್ರು ಕೂಡ 5,000 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗೇನೆ ಎರಡನೇ ಮಗು ಕೇವಲ ಹೆಣ್ಣು ಮಗು ಆಗಿದ್ರೆ ಮಾತ್ರ ಅವರಿಗೆ 6,000 ರೂಪಾಯಿ ನೀಡ್ತಾರೆ. ಅಲ್ಲಿಗೆ 5 + 6 11,000 ರೂಪಾಯಿ, 2 ಮಕ್ಕಳಿಂದ ಸೇರಿ 11,000 ರೂಪಾಯಿ ಹಣ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, 11,000 ಬರಲ್ಲ ಅನ್ನೋದು. ಈ ವಿಧಾನದಲ್ಲಿ ಸರ್ಕಾರ ವಿಂಗಡಣೆ ಮಾಡಿದೆ. ಹಾಗೇನೆ ಫಲಾನುಭವಿಗಳ ವಯಸ್ಸು ಅಂದ್ರೆ ತಾಯಿಯ ವಯಸ್ಸು 18 ವರ್ಷ ಆಗಿರ್ಬೇಕು ಮಿನಿಮಮ್, ಮ್ಯಾಕ್ಸಿಮಮ್ 55 ವರ್ಷ ಆಗಿರ್ಬೇಕು ಅಂತವ್ರಿಗೆ ಈ ಯೋಜನೆಗೆ ಫಲಾನುಭವಿಗಳು ಆಗ್ಲಿಕ್ಕೆ ಆಗ್ತದೆ. ಹಾಗೇನೆ ಇಲ್ಲಿ ನೀವೇನಾದ್ರು ಅಬೋಷನ್ ಆಗಿತ್ತು ಅಂದ್ರೆ, ನಿಮ್ದು ಫ್ರೆಶ್ ಆಗಿ ನೀವೇನಾದ್ರು ಮಗು ಆಗಿತ್ತು ಅಂದ್ರೆ ನಿಮ್ನ ಪರಿಗಣನೆಗೆ ತಗೊಳ್ತಾರೆ. ಹಾಗೇನೆ ಒಬ್ಬ ಫಲಾನುಭವಿಯು ಹೆರಿಗೆಯಿಂದ 270 ದಿನಗಳವರೆಗೆ ಈ ಯೋಜನೆಗೆ ನೋಂದಾಯಿಸಲು ಅರ್ಹನಾಗಿರುತ್ತಾನೆ ಅಂತ ಕೊಟ್ಟಿದ್ದಾರೆ. 270 ಗಂಟೆ ಅರ್ಜಿನ ಸಲ್ಲಿಸಬಹುದು. ಹಾಗೇನೆ LMP ದಿನಾಂಕ ಅಂದ್ರೆ ಮೊದಲನೇ ತಿಂಗಳಿಂದ ನಿಮ್ಗೆ ಡೆಲಿವರಿ ಆಗಿ ಒಟ್ಟು ಟೋಟಲ್ 730 ದಿನಗಳ ಒಳಗೆ ನೀವು ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ಡೆಲಿವರಿ ಆದ್ಮೇಲೆ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ಯಾರ್ಯಾರೆಲ್ಲ ಮಾನದಂಡಗಳು ಹಾಕ್ಬೋದು ಅರ್ಜಿನ ಅಂದ್ರೆ, ಪರಿಶಿಷ್ಟ ಮತ್ತೆ ಜಾತಿ ವರ್ಗಕ್ಕೆ ಸೇರಿದ ಮಹಿಳೆಯರು, ಹಾಗೇನೆ ಭಾಗಶಃ 40% ಅಂಗವೈಕಲ್ಯತೆ ಹೊಂದಿರುವ ದಿವ್ಯಾಂಗ ಅವರು ಹಾಕ್ಬೋದು. ಹಾಗೇನೆ BPL ಪಡಿತರ ಚೀಟಿಯನ್ನು ಹೊಂದಿರತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಅವರು ಹಾಕ್ಬೋದು. ಈ ಶ್ರಮ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಕೂಡ ಸಲ್ಲಿಸಬಹುದು. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ರೈತ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು. ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿರತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು. ನಿವ್ವಳ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ಆಶಾ ಕಾರ್ಯಕರ್ತರು, ಹಾಗೇನೆ ಆಶಾ ವರ್ಕರ್ಸ್ ಇವರೆಲ್ಲ ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಿರ್ತಾರೆ. ಇದು ಕೇಂದ್ರ ಸರ್ಕಾರದ ನಿಗದಿ ಮಾಡಿರ್ತಕ್ಕಂಥ ಮಾನದಂಡಗಳಾಗಿದೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಮಾತೃಶ್ರೀ ಯೋಜನೆ ಅಂತ ಇತ್ತು, ಇವಾಗ ಅದು ಓಪನ್ ಆಗ್ತಾ ಇಲ್ಲ. ಕೇವಲ ಕೇಂದ್ರ ಸರ್ಕಾರದಿಂದ PM ಮಾತೃ ವಂದನಾ ಯೋಜನೆ ಮಾತ್ರ ರನ್ನಿಂಗ್ ಇದೆ. ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಮೊದಲೆಲ್ಲ ಆನ್ಲೈನಲ್ಲೂ ಕೂಡ ವೆಬ್ಸೈಟ್ ಓಪನ್ ಆಗ್ತಿದೆ. ಈ ಲಿಂಕ್ ಇದೆಯಲ್ಲ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗ್ತಿತ್ತು. ಆದರೆ ಈಗ ಆನ್ಲೈನಲ್ಲಿ ಅರ್ಜಿ ಹಾಕೋದನ್ನ ತೆಗೆದಿದ್ದಾರೆ. ಈಗ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗ್ತದೆ. ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅವರಿಗೆ ಲಾಗಿನ್ ಕೊಟ್ಟಿರ್ತಾರೆ. ನೇರವಾಗಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ ಸ್ಕೀಮ್ಗೆ ಲೈವ್ ಆಗು ಕೂಡ ಅಲ್ಲಿ ಫೋನ್ ಮುಖಾಂತರನೂ ಕೂಡ ಅರ್ಜಿನ ಸಲ್ಲಿಸಬಹುದು.
ತದನಂತರ ನಿಮ್ಮ ಸ್ಟೇಟಸ್ನ ನೀವು ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಅಲ್ಲಿ ಈಗ ಹೊಸದಾಗಿ ಕೂಡ ಆಪ್ಷನ್ ತೆರೆದಿದ್ದಾರೆ, ನೀವು ಇಲ್ಲಿ ನೋಡಬಹುದು. ಟ್ರ್ಯಾಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಡಿಷನಲ್ ಆಗಿ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಬೆನಿಫಿಷರಿ ಐಡಿ ಕೇಳುತ್ತೆ, ಅಥವಾ ನಿಮ್ಮ ಫೋನ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ರೀತಿ ಕೇಂದ್ರ ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕೋಸ್ಕರವಾಗಿ ಈ ಯೋಜನೆನ ಜಾರಿಗೆ ತಂದಿದ್ದಾರೆ. ಈ ರೀತಿ ನಾ ಹೇಳ್ದಂತ ಮಾನದಂಡಗಳು ನಿಮ್ಮ ಬಳಿ ಇತ್ತು ಅಂದ್ರೆ ನೀವು ಯಶಸ್ವಿಯಾಗಿ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅರ್ಜಿನ ಸಲ್ಲಿಕೆನ ಮಾಡಬಹುದು. ನಿಮಗೆ DBT ಮುಖಾಂತರ 11,000 ರೂಪಾಯಿ ಹಣ, ನಿಮ್ಗೆ 5+6 ಒಟ್ಟು 11,000 ರೂಪಾಯಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನಂತ ಅಂದ್ರೆ ನಿಮ್ಮ ತಾಯಿಯ ಕಾರ್ಡು, ತಾಯಿಯ ಆಧಾರ್ ಕಾರ್ಡು, ಹಾಗೇನೆ BPL ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ಕೂಡ ಬೇಕಾಗ್ತದೆ. ಇದು ಇಷ್ಟು ದಾಖಲಾತಿಗಳು ನಿಮ್ಮ ಬಳಿ ಇದ್ರೆ ನೀವು ಯಶಸ್ವಿಯಾಗಿ ಅರ್ಜಿನ ಸಲ್ಲಿಕೆ ಮಾಡಬಹುದು. ಸ್ನೇಹಿತರೆ, ಈ ಹಿಂದೆ ಆಲ್ರೆಡಿ ನಾನು ನಿಮ್ಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ವಿಡಿಯೋನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ನೋಡಿ ನೀವು ಅರ್ಜಿನ ಸಲ್ಲಿಕೆ ಮಾಡಲಿಕ್ಕೆ ನೀವು ನಿಮ್ಮ ಅಂಗನವಾಡಿ ಟೀಚರ್ಗೆ ಹೇಳ್ಬಹುದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.